ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಫುಡ್ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ಮಾಡಿದ ತಿಂಡಿಯ ವಿಡಿಯೋ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಕಾಫಿಗೆ ತಿಂಡಿ ಏನು ಮಾಡಿದ್ದೀನೋ ಅದನ್ನೇ ತೋರಿಸ್ತಾ ಇದ್ದೀನಿ. ಇದು ಅವಲಕ್ಕಿ ಊಸ್ಲಿ ಅಂತ ಹೇಳ್ತೀವಿ ನಾವು. ಅವಲಕ್ಕಿ ಚಿತ್ರಾನ್ನ ಅಂತಲೂ ಹೇಳ್ಕೋಬೋದು, ಬೇಕು ಅಂದರೆ ಅವಲಕ್ಕಿ ಊಸ್ಲಿ ಅಂತ ನಾವು ಹೇಳೋದು ಸಾಮಾನ್ಯವಾಗಿ. ಇದು ತುಂಬ ಸಿಂಪಲ್ ಮಾಡೋದು, ಬೇಗ ಆಗುತ್ತೆ. ಅಂದರೆ ಈಗ ಬೆಳಿಗ್ಗೆ ನಿಮಗೆ ಅರ್ಜೆಂಟ್ ಇದೆ, ಹೇಳೋಕೆ ಲೇಟ್ ಆಯಿತು, ಅಥವಾ ಮೊದಲಿನ ದಿನ ನಾವು ಅಕ್ಕಿ ನೆನೆ ಹಾಕಿಲ್ಲ ಅಂತಿದ್ರೆ ಇದನ್ನು ಆರಾಮವಾಗಿ ಮಾಡ್ಕೋಬೋದು. ಬೇಗ ಆಗುತ್ತೆ ಮತ್ತು ರುಚಿನೂ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ ಮಾಡೋದು. ಬೇಗ ಮಾಡ್ಕೊಳ್ಳೋಕ್ಕೆ ಆಗೋಂಥ ಒಂದು ತಿಂಡಿ. ಸಾಯಂಕಾಲ ತಿಂಡಿಗೂ ನೀವು ಮಾಡ್ಕೋಬೋದು. ಇದಕ್ಕೆ ನಾನು 2-3 ಕಪ್ಪು ಅಷ್ಟು ಅವಲಕ್ಕಿ ನೆನೆ ಹಾಕಿದ್ದೀನಿ. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ನೆನೆ ಹಾಕ್ಕೋಬೋದು. ನಿಮಗೆ 4 ಜನಕ್ಕೆ ಎಷ್ಟು ಬೇಕೋ, 3 ಜನಕ್ಕೆ ಎಷ್ಟು ಬೇಕೋ ಆ ಥರ ನೋಡ್ಕೊಂಡು, ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಬೇಕಷ್ಟು ಹಾಕ್ಕೋಬೋದು. ನಮ್ಮ ಮನೇಲಿ ಇದು 3 ಕಪ್ ಹಾಕ್ಕೊಂಡಿದ್ದೀನಿ ನಾನು. ಇದು ದಪ್ಪ ಅವಲಕ್ಕಿ. ದಪ್ಪ ಅವಲಕ್ಕಿ ಆದ್ರೇ ಚೆನ್ನಾಗಿರೋದು. ತೆಳು ಅವಲಕ್ಕಿ ತೊಗೋಬೇಡಿ, ಇದಕ್ಕೆ ದಪ್ಪ ಅವಲಕ್ಕಿ ಆಗಬೇಕು. ತೆಳು ಅವಲಕ್ಕಿ ಬೇಗ ಮುದ್ದೆ ಆಗಿಬಿಡತ್ತೆ. ನೀರಲ್ಲಿ ಹಾಕಿದ ತಕ್ಷಣ ಅದು ಮುದ್ದೆ ಆಗಿಬಿಡತ್ತೆ, ಅದು ಉದುರು ಉದುರು ಆಗಲ್ಲ. ಅದನ್ನು ತೆಳು ಅವಲಕ್ಕಿ ಚೆನ್ನಾಗಿರಲ್ಲ. ದಪ್ಪ ಅವಲಕ್ಕಿನೇ ಆಗಬೇಕು. ಇದನ್ನು ಚೆನ್ನಾಗಿ ನೀರು ಹಾಕಿ ಆ ಧೂಳನ್ನೆಲ್ಲ ತೊಳೆದ್ಬಿಡಿ. ಅದರಲ್ಲಿರೋ ಧೂಳಿರತ್ತಲ್ವ ಅವಲಕ್ಕಿಲೆಲ್ಲ ತುಂಬ. 1-2 ಸಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ ನೀವು, ಧೂಳು ತೆಗಿಯೋಕ್ಕೆ. ಇಲ್ಲಾಂದರೆ ಅದು ಧೂಳು ಚೆನ್ನಾಗಿರಲ್ಲ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ತೆಗೆದ್ಬಿಡಿ. ತೆಳು ಅವಲಕ್ಕಿ ಆದರೆ ಹಾಗೆ ತೊಳಿಯೋಕ್ಕಾಗಲ್ಲ, ಹೆಚ್ಚು ತೊಳಿಯೋಕ್ಕಾಗಲ್ಲ. ತೊಳೆದ ತಕ್ಷಣ ಅದು ಒಂದೇ ಮುದ್ದೆ ಆಗಿಬಿಡತ್ತೆ. ಒಂದು ಸಾರಿ ನೀರು ತೆಗೆದ್ರೂ ಅದು ಮುದ್ದೆ ಆಗಿಬಿಡತ್ತೆ, ಉದುರು ಉದುರು ಆಗಲ್ಲ, ಈ ಥರ ಆಗಲ್ಲ. ಇದು ನೀವು ಮಾಡಿದಾಗ ನೋಡಿ ಗೊತ್ತಾಗುತ್ತೆ, ನನಗೆ ತೋರಿಸ್ತೀನಿ. ಈ ಥರ ಚೆನ್ನಾಗಿ ತೊಳೆದು ನೀರು ತೆಗೆದಿದ್ದೀನಿ, 2 ಸಾರಿ ತೊಳೆದಿದ್ದೀನಿ, ಧೂಳೆಲ್ಲ ಹೋಗಿದೆ. ಇದನ್ನು ಹಾಗೆ ಇಟ್ಬಿಡಿ. ನೀರು ಬಸಿದ್ಬಿಟ್ಟು ಆ ಒದ್ದೆ ಇರುತ್ತಲ್ವ, ಆ ಒದ್ದೆನ ಹಾಗೆ ಇಟ್ಕೊಂಡ್ಬಿಡಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಇಟ್ಕೋಬೋದು ಅದರಲ್ಲಿ, ಅಷ್ಟೇ. ಅಂದರೆ ತುಂಬ ನೀರು ಮುಳುಗಿಸಿ ಇಡೋದು ಬೇಡ, ಯಾಕೆಂದರೆ ಅದು ಉದುರು ಉದುರು ಆಗಬೇಕು. ನಾವು ಮುಳುಗಿಸಿ ಇಟ್ಟರೆ ತುಂಬ ಮುದ್ದೆ ಆಗಿಬಿಡತ್ತೆ. ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ನೀರು ಬಸಿದ್ಬಿಟ್ಟು ಇಟ್ಟರೆ ಸಾಕು. ಒಂದು 1/4 ಗಂಟೆ ಇಟ್ಟಾಗ ಅದು ಚೆನ್ನಾಗಿ ನೆನೆದ್ಬಿಟ್ಟು ಒದಗಿ ಬರುತ್ತೆ, ಜಾಸ್ತಿ ಆಗತ್ತೆ. ಇದು ನೋಡಿ, ಈಗ ನೆನೆದಾಗ ಈ ಥರ ಉದುರು ಉದುರಾಗಿದೆ ನೋಡಿ. ನೀರೆಲ್ಲ ಎಳ್ಕೊಂಡಿದೆ, ಅದು ಅಬ್ಸರ್ವ್ ಮಾಡ್ಕೊಂಡಿದೆ ಅವಲಕ್ಕಿ. ಆವಾಗ ಉದುರು ಉದುರಾಗತ್ತೆ, ಮೆತ್ತಗೇನೂ ಆಗುತ್ತೆ. ಇಲ್ಲಾಂದರೆ ಗಟ್ಟಿ ಅವಲಕ್ಕಿ ಗಟ್ಟಿ ಇರುತ್ತಲ್ವ, ಇದು ಗಟ್ಟಿ ಇಲ್ಲ, ಮೆತ್ತಗಿದೆ, ಉದುರು ಉದುರಿದೆ. ನೀವು ತುಂಬ ನೀರು ಹಾಕಿ ಇಟ್ಟರೆ ಈ ಥರ ಉದುರು ಉದುರು ಆಗಲ್ಲ. ಅದರಲ್ಲಿರೋ ಕಸ ಏನಾದರೂ ಇದ್ದರೆ ತೆಗೆದುಕೊಳ್ಳಿ. ಅದರಲ್ಲಿ ಉಮಿ ಇರುತ್ತಲ್ವ, ಭತ್ತದ ಹೊಟ್ಟು, ಅದನ್ನು ತೆಗೆದುಕೊಳ್ಳಿ. ಉಳಿದಿರೋದನ್ನು ಹಿಂಗೆ ಮಾಡ್ಕೊಂಡು ಒಂದು ಸರಿ ಕೈಯಲ್ಲಿ ಮಿಕ್ಸ್ ಈ ಥರ ಮಾಡಿದರೆ ಅದಲ್ಲೇ ಉದುರು ಉದುರಾಗತ್ತೆ, ಅಂಟ್ಕೊಂಡಿರೋದೆಲ್ಲ ಉದುರು ಉದುರಾಗತ್ತೆ. ಕೈಯಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಇದು ಬಿಡಿಸ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೂ ಅಷ್ಟೇ ಸ್ವಲ್ಪ ಹೆಚ್ಚು ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಅಡುಗೆ ಎಣ್ಣೆ ಸ್ವಲ್ಪ ಹೆಚ್ಚು ಉಪಯೋಗಿಸ್ಕೊಳ್ಳಿ. ನಮ್ಮ ಕಡೆ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀನಿ. ನಮಗೆ ಅದೇ ರುಚಿ ಆಗೋದು. ನೀವು ಬೇಕು ಅಂದರೆ ನಿಮ್ಮ ಮನೇಲಿ ಏನು ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾವುದಾದ್ರು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹುರಿದುಕೊಳ್ಬೇಕು, ಆಮೇಲೆ ಅದು ಮಿಕ್ಸ್ ಆಗಬೇಕಲ್ವ ಚೆನ್ನಾಗಿ, ಆವಾಗ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಕಡಲೆಕಾಯಿ ಹಾಕ್ತಾಯಿದ್ದೀನಿ. ಇದು ನೆಲಗಡಲೆ ಹಾಕಿದರೆ ಚೆನ್ನಾಗಿರುತ್ತೆ ಇದು. ಅಂದರೆ ಚಿತ್ರಾನ್ನ ಅಂತಲ್ಲ, ಈ ಅವಲಕ್ಕಿ ನೆಲಗಡಲೆ ಯಾವಾಗಲೂ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ನೆಲಗಡಲೆ ಬಾಯಿಗೆ ಅವಲಕ್ಕಿ ತಿನ್ನೋವಾಗ ಮಧ್ಯದಲ್ಲಿ ಸಿಕ್ಕೋ ಥರ ಇದ್ದರೆ ಚೆನ್ನಾಗಿರುತ್ತೆ. ನೆಲಗಡಲೆ ಸಿಡಿಯತ್ತೆ ನೋಡಿ, ಸ್ವಲ್ಪ ಸಿಡಿದು ಆಯಿತು ಅನ್ನೋವಾಗ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1.5 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕಾಗಿಲ್ಲ, ಒಂದು ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಆಮೇಲೆ ಸಾಸಿವೆ ಹಾಕೋಣ. ಉದ್ದಿನಬೇಳೆ ಕೆಂಪಾಗಿದ್ರೆ ಸಾಸಿವೆ ಸಿಡಿಯಲ್ಲ ನೋಡಿ. 1.5 ಚಮಚದಷ್ಟು ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಅದು ಸಾಸಿವೆ ಸಿಡಿಯೋವರೆಗೂ ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕಾಗತ್ತೆ. ಉದ್ದಿನಬೇಳೆ ಕೆಂಪಾಗುವಾಗ ಸಾಸಿವೆ ಸಿಡಿಯತ್ತೆ, ಅದು ಜೊತೆಲೇ ಆಗುತ್ತೆ, ಇನ್ನು ಸಪ್ರೇಟ್ ಮಾಡಬೇಕಾಗಿಲ್ಲ. ಬೇಕು ಅಂದರೆ ಒಣಮೆಣಸಿನ್ಕಾಯಿ ಒಂದು ಒಗ್ಗರಣೆಗೆ ಹಾಕೋಬೋದು ಪರಿಮಳಕ್ಕೆ, ನಾನು ಹಾಕ್ಕೊಂಡಿಲ್ಲ ಇಲ್ಲಿ. ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಒಣಮೆಣಸಿನ್ಕಾಯಿ. ಅದಾದಾಗ ಕರಿಬೇವು ಹಾಕ್ಕೊಂಡೆ, ಒಂದು ಸ್ವಲ್ಪ ತೊಳೆದ್ಬಿಟ್ಟು ನೀಟು ಕ್ಲೀನ್ ಮಾಡಿಬಿಟ್ಟು. ಈಗ ಈ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲವನ್ನು. ಎಷ್ಟು ಬರೀ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಒಂದು 10 ನಿಮಿಷ ನೀವು ನೆನೆಸಿ ಇಟ್ಕೊಂಡ್ರೆ ಅವಲಕ್ಕಿ, 10 ನಿಮಿಷ ಅಲ್ಲ, ಒಂದು 15, ದೊಡ್ಡ ಇದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ 15 ನಿಮಿಷವರೆಗೂ ನೆನೆಸ್ಬೇಕಾಗತ್ತೆ. ಆವಾಗ ಚೆನ್ನಾಗಿ ಆಗುತ್ತೆ. ಆವಾಗ ಇದು ಸುಲಭದಲ್ಲಿ ಮಾಡೋಕ್ಕಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೆನೆಸ್ಬೇಡಿ ಅವಲಕ್ಕಿ. ಇದನ್ನು ತರಕಾರಿ ಇದು ಈರುಳ್ಳಿ ಎಲ್ಲ ಹೆಚ್ಚುವಾಗ ಅದು ಮೆತ್ತಗಾಗಿರುತ್ತೆ. ಈರುಳ್ಳಿ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಅರ್ಧ ಗಂಟೆ ಒಳಗೆ ನಿಮಗೆ ತಿಂಡಿ ರೆಡಿ ಬೆಳಿಗ್ಗೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಬಾಡೋವರೆಗೂ
ತಿರುಗಿಸ್ತಾ ಇದ್ದೀನಿ. ಈರುಳ್ಳಿ ಬಾಡಬೇಕು, ಚೆನ್ನಾಗಿ ಬಾಡ್ಕೋಬೇಕು. ಪೂರ್ತಿ ಇದು ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಬಾಡಿದ ಮೇಲೆ ರುಚಿಗೆ ಬೇಕಾದಷ್ಟು 1 ಚಮಚ ಹಾಕ್ಕೊಂಡಿದ್ದೀನಿ ನಾನು, ಸಣ್ಣ ಚಮಚ 1 ಚಮಚ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಇದಷ್ಟೇ ಹಾಕೋದು, ಬೇರೆ ಏನು ಹಾಕಲ್ಲ ನಾನು. ಖಾರಕ್ಕೆ ಹಸಿಮೆಣಸಿನ್ಕಾಯಿನೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಅದರಲ್ಲೇ ಖಾರ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿಲೇ, ಆವಾಗಲೇ ಚೆನ್ನಾಗಿ ಆಗೋದು. ಆ ಪರಿಮಳ ಇರುತ್ತಲ್ವ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಪರಿಮಳ, ಅದು ರುಚಿಯಾಗಿರುತ್ತೆ. ಇದರ ಜೊತೆ ಅವಲಕ್ಕಿ ಅದು ಇದೆಯಲ್ವ, ಅದು ಉದುರು ಆಗಿರುತ್ತೆ, ಚೆನ್ನಾಗಿದೆ. ಈಗ ಸರಿಯಾಗಿದೆ, ಕರೆಕ್ಟಾಗಿ ನೀರಲ್ಲಿ ಎಳೆದುಕೊಂಡು ಅದನ್ನು ಕೈಯಲ್ಲಿ ಹಿಂಗೆ ಹುಡಿ ಮಾಡಿಕೊಂಡು, ಅಂದರೆ ಉದುರು ಮಾಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಸರಿ ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಸೌಟಲ್ಲೆಲ್ಲ ಒಂದು ಸರಿ ಇದು ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಹಾಕ್ಕೊಳ್ಳಿ. ಅಂದರೆ ಇಲ್ಲಾಂದರೆ ಒಂದೇ ಸರಿಗೆ ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಅದೆಲ್ಲ ಸೇರಿಸ್ಕೊಂಡೆ ಅವಲಕ್ಕಿ. ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಉದುರಾಗಿದೆ ಅನ್ನ ಥರ. ನೋಡಿ ಇದನ್ನು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಒಗ್ಗರಣೆ ಎಲ್ಲ ಅವಲಕ್ಕಿ ಜೊತೆ ಮಿಕ್ಸ್ ಹಾಕ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಈ ಥರ ತಿರುಗಿಸ್ತಾ ಇರಬೇಕು. ನೀವು ಮಿಕ್ಸ್ ಮಾಡಿದ ಮೇಲೂ ತಿರುಗಿಸ್ಬೇಕು, ಯಾಕೆಂದರೆ ಆ ಅವಲಕ್ಕಿ ಬಿಸಿ ಆಗೋವರೆಗೂ. ಅವಲಕ್ಕಿ ತಣ್ಣಗಿರುತ್ತೆ, ನಮಗೆ ಬಿಸಿ ಬಿಸಿ ತಿಂಡಿ ಬೇಕಲ್ವ, ಅದರಿಂದ ಅದು ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇ ಒಗ್ಗರಣೆನೂ ಎಲ್ಲ ಮಿಕ್ಸ್ ಆಗುತ್ತೆ, ಅವಲಕ್ಕಿನೂ ಬಿಸಿ ಆಗುತ್ತೆ, ಒಳ್ಳೆ ಬಿಸಿ ಆಗಬೇಕು. ಸರಿಯಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ. ಅದು ಅವಲಕ್ಕಿ ಬಿಸಿಯಾಗಿರಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಸೇರಿಸ್ಕೊಂಬೇಡಿ. ಸ್ಟವ್ ಆನ್ ಮಾಡಿ ಬೇಡ. ನಿಂಬೆ ರಸ ಹಾಕಿದ ಮೇಲೆ ಬಿಸಿ ಮಾಡ್ಕೋಬಾರ್ದು, ಆವಾಗ ಅದರ ಪರಿಮಳ ಹೋಗುತ್ತೆ, ಪ್ರಯೋಜನ ಇಲ್ಲ. ನಿಂಬೆಹಣ್ಣಿನ ಪರಿಮಳ ಬರಬೇಕು ಅಂದರೆ ಯಾವುದಕ್ಕೆ ನೀವು ನಿಂಬೆಹಣ್ಣು ಸೇರಿಸೋದಾದರೂ ಸ್ಟವ್ ಆಫ್ ಮಾಡಿರಬೇಕು, ವಸ್ತು ಬಿಸಿಯಾಗಿರಬೇಕು. ಇಲ್ಲಿ ಅವಲಕ್ಕಿ ಒಳ್ಳೆ ಬಿಸಿ ಇದೆ, ಅದಕ್ಕೆ ನಿಂಬೆಹಣ್ಣಿನ ರಸ ಸೇರಿಸಿರೋದು. ಒಳ್ಳೆ ಪರಿಮಳ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಆ ನಿಂಬೆಹಣ್ಣಿನ ರಸನೂ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಹಾಕಿದಾಗ. ಒಳ್ಳೆ ಬಿಸಿ ಬಿಸಿ ಇರುತ್ತೆ, ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ರುಚಿಕರವಾಗಿ ಇರುತ್ತೆ. ನೀವು ಮಾಡಿ ನೋಡಿ. ಸಾಯಂಕಾಲ ತಿಂಡಿಗಾದರೂ ಮಾಡ್ಕೋಬೋದು. ಮಕ್ಕಳು ಸ್ಕೂಲಿಂದ ಬಂದು ಹಸಿವಾಗುತ್ತೆ ಏನಾದರೂ ಬೇಕು ಅಂದರೆ ಇದನ್ನು ಮಾಡಿಕೊಟ್ರೆ ಹೊಟ್ಟೆಗೆ ಒಳ್ಳೆ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಮಾಡಿಕೊಡ್ಬೋದು, ಅಥವಾ ಟಿಫಿನ್ಗೂ ಮಾಡಿಕೊಡ್ಬೋದು, ಬೆಳಗಿನ ತಿಂಡಿಗೂ ಮಾಡ್ಕೋಬೋದು. ನೀವು ಮಾಡಿ ನೋಡಿ, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ನನ್ನ ವೀಡಿಯೋಗಳು ಸಜೆಸ್ಟ್ ಆಗುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.